ರೇವಣ್ಣನ ಬಂಧನ ಆಗಲೇಬೇಕು. ಹಾಸನ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಪ್ರಜ್ವಲ್ ರೇವಣ್ಣನ ಬಂಧನ ಆಗಲೇಬೇಕು. ಜನಪರ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ವಿಕೃತಕಾಮಿ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣ ಬಂದು ಅರೆಸ್ಟ್ ಮಾಡಲೇಬೇಕು. ವಿಕೃತಕಾಮಿ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣ ಬಂಧನ ಮಾಡಲೇಬೇಕು. ಮಹಿಳೆಯರನ್ನು ಬೋಧನ ವಸ್ತುವಿನಂತೆ ಬಳಸಿಕೊಂಡಿರುವ ಪ್ರಜ್ವಲ್ ರೇವಣ್ಣನಿಗೆ ಬ್ಯಾನೆ ಇಲ್ಲ. ಕಾಮುಕರಿಗೆ ಶಿಕ್ಷೆ ಆಗಲೇಬೇಕು. ಮಾಡುತ್ತಿರುವ ಕಾಮುಕರಿಗೆ ಶಿಕ್ಷೆ ಆಗಲೇಬೇಕು. ಅಪರಾಧಿಗಳನ್ನ ಕೋರ್ಟ್ ಬಂಧಿಸಬೇಕು. ಎಲ್ಲ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಒಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಲು ಎಲ್ಲ ಸಹಕರಿಸಿಕೊಂಡು ಕೇಳ್ಕೊಂಡು ಜನಪದ ಸಂಘಟನೆಗಳ ಒಕ್ಕೂಟ ಈ ದಿನ ಮಂಡ್ಯದಲ್ಲಿ ಹೆಣ್ಣು ಮಕ್ಕಳು ನನಗೆ ಕೆಲಸ ಆಗ್ಬೇಕು, ನನ್ನ ಕುಟುಂಬ, ನನ್ನ ಗಂಡ ಸರಿ ಇಲ್ಲ, ಮಕ್ಕಳು ಸರಿ, ನಾನು ಕೆಲಸ ಕೊಡ್ತೀವಿ ಸ್ವಾಮಿ, ಇಂಥ ಕೆಲಸ ಆಗ್ಬೇಕು ಅಂತ ಹೋದ್ರೆ ಆ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡದಲ್ದನೆ ಅದು ವಿಡಿಯೋ ಮಾಡಿ ಅದನ್ನ ಅವಂತ ವಿಕೃತ ಮನಸ್ಥಿತಿಯನ್ನ ಮೆರೆದಿರ್ತಕ್ಕಂಥ ಆ ಮನುಷ್ಯ ನಿಜವಾಗ್ಲೂ ಮನಸತ್ವ ಮಾನವೀಯತೆ ಇದೆಯಾ ಅವನಿಗೆ? ವಿಕೃತ ಮನಸ್ಥಿತಿ ಅದಲ್ದನೆ ಅವನು ಅದನ್ನ ಸೇಕರಣೆ ಮಾಡಿಟ್ಟು ಅದಾದ ನಂತರದಲ್ಲಿ ಅದನ್ನ ಆ ಒಂದು ಅಲ್ಲೆಲ್ಲ ನೋಡ್ತಕ್ಕಂಥದ್ದು ಹೆಣ್ಮಕ್ಳನ್ನ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೀನಿ. ಬೆದರಿಕೆ ಹಾಕಿ ವಿಡಿಯೋ ಕಾಲ್ ಮಾಡ್ತಕ್ಕಂಥದ್ದು, ಬೆತ್ತಲೆ ಇರ್ತಕ್ಕಂಥದ್ದನ್ನ ನೋಡ್ಬೇಕು ಅನ್ನುವಂಥದ್ದು. ತಾಯಿ ಅಂತ ನೋಡ್ಲಿಲ್ಲ, ಮನೆ ಕೆಲಸದಿಂದ ಹಿಡಿದು ಅವು ಯಾವ ಹೆಣ್ಣು ಮಕ್ಕಳನ್ನ ಬಿಡ್ದನೆ ಆ ವಿಕೃತ ಮನಸ್ಥಿತಿಯನ್ನ ಹೊಂದಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಈಗೇನು SIT ತನಿಖೆಗೆ ಒಪ್ಪಿಸಿದ್ಯೋ ತಕ್ಷಣದಲ್ಲ ಬಂಧಿಸ್ಬೇಕು. ವಿದೇಶಕ್ಕೆ ಯಾರು ಹೋಗಿದ್ದಾರೆ ಇವರು? ಇವತ್ತು ಯಾಕೆ ಯಾರು ಹೋಗಿದ್ದಾರೆ? ಯಾರು ವಿದೇಶಕ್ಕೆ ಹೋಗ್ಲಿಕ್ಕೆ ಇಂದಿನ ಕುಂಭಕ್ಕೇನು? ಇವತ್ತು ಹುಬ್ಬಳ್ಳಿಯಲ್ಲಿ ನೇಹ ಅನ್ನುವಂಥ ಹೆಣ್ಣು ಮಗಳನ್ನ ಏನು ಯಾರು ಆ ವ್ಯಕ್ತಿ ಕೊಲೆ ಮಾಡಿದ್ರೆ ಕಠಿಣ ಶಿಕ್ಷೆ ಆಗ್ಬೇಕು. ಆ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಅಮಿತ್ ಶಾ ಮಾತಾಡ್ತಾ ಇದ್ದಾರೆ. ಇವತ್ತು ಯಾರು ನರೇಂದ್ರ ಮೋದಿ ಮಾತಾಡ್ತಾ ಇದಾರೆ. ಹೆಣ್ಣು ಮಕ್ಕಳ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ನೇಹ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳದ್ದು ನ್ಯಾಯ ಸಿಗ್ಬೇಕು. ಇಲ್ಲಿ 3000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ವಿಡಿಯೋ ಇಡೀ ಭಾರತ ದೇಶಾದ್ಯಂತ ಹರಿದಾಡ್ತಾ ಇದೆಯಲ್ಲ. ಹೆಣ್ಣಿನ ಘನತೆಗೆ ಕುಂತಾಡ್ತಾ ಇದಾರಲ್ಲ, ಹೆಣ್ಣಿನ ಮಾನ ಪ್ರಾಣದ ಪ್ರಶ್ನೆ ಇದೆಯಲ್ಲ, ಇದು ಸಂಬಂಧಪಟ್ಟಂಗೆ ಅಮಿತ್ ಶಾ ಯಾಕೆ ಮಾತಾಡ್ತಾ ಇಲ್ಲ? ನರೇಂದ್ರ ಮೋದಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಸುಮಲತಾ ಮೇಡಮ್ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಹಿಂದೂ ಮುಸ್ಲಿಮ್ಸ್ ಅನ್ನುವಂತ ಗಲಭೆಗಳನ್ನ ಎಬ್ಬಿಸಿ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತ ನೀವು ರಕ್ಷಣೆ ಕೊಡ್ತೀರಾ? ನೀವು ಯಾವ ರೀತಿಯಾದಂತ ಸುರಕ್ಷತೆ ಕೊಡ್ತೀರಾ? ಈ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಇವತ್ತು ಅಮಿತ್ ಶಾ ಮಾತಾಡ್ಬೇಕು, ನರೇಂದ್ರ ಮೋದಿ ಮಾತಾಡ್ಬೇಕು, ಶೋಭಾ ಕರಂದ್ಲಾಜೆ ಮಾತಾಡ್ಬೇಕು. ಶ್ರುತಿ ಮಾಡಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಪದ ಬಳಸಿದ್ರಲ್ಲ, ಶ್ರುತಿ ಮೇಡಮ್ ಮಾತಾಡ್ಬೇಕು. ಯಾರು ದಾರಿ ತಪ್ಪಿಸಿರ್ತಕ್ಕಂಥವ್ರು ಯಾರು? ನಿಮ್ಮ ಮೈತ್ರಿಕೂಟದ ಸರ್ಕಾರದ ಅಭ್ಯರ್ಥಿನ ಇವತ್ತು ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಹಂಗಾಗಿ ತಕ್ಷಣದಲ್ಲೇ SIT ತನಿಖೆ ಚುರುಕಾಗಬೇಕು. ಸೂಕ್ತವಾದಂತ ತನಿಖೆ ಆಗ್ಬೇಕು. ಆರೋಪಿಗಳನ್ನ ತಕ್ಷಣದಲ್ಲೇ ಬಂಧಿಸಬೇಕು ಅಂತೇಳಿ ಜಿಲ್ಲಾ ಜನಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೊಟ್ಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ.